ಲೋನ್ ಟ್ರ್ಯಾಪ್ ಟ್ರ್ಯಾಪಾ? ಟ್ರ್ಯಾಪ್ ಹೋಮ್ ಲೋನ್ ಮಾಡಬೇಕಾ ಬೇಡ್ವಾ? ಅದರ ಕ್ರೈಟೀರಿಯಾ ಎಂತ? ಹೋಮ್ ಲೋನ್ ಮಾಡಲೇಬಾರ್ದು ಸರ್. 1,00,000 ಸ್ಯಾಲ್ರಿ ತೊಗೊಂಡವರು ನಾನು ರಿಚ್ ಆಗಿರ್ತೀನಿ, ನಾನು ಆಗಿರ್ತೀನಿ ಈಗಿರ್ತೀನಿ, ಅದು ಸುಳ್ಳು. ನೀವು 15,000 ಇಂದನೂ ಸ್ಟಾರ್ಟ್ ಮಾಡಿ ನೀವು ರಿಚ್ ಆಗೋ ಚಾನ್ಸಸ್ ಇರುತ್ತೆ. ನಾವು ಎಷ್ಟು ಸೇವ್ ಮಾಡಿದ ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆ ಮಾಡಬೇಕು. ಫ್ರೆಶರ್ ಒಂದು 25,000 ಸ್ಯಾಲ್ರಿ ಬಂತು, ಅವ್ರೇನ್ ಮಾಡಬೇಕು? PM ಮೋದಿ, ನರೇಂದ್ರ ಮೋದಿ ಅವರು ಹೇಳಿದರೆ ಗೋಲ್ಡ್ ಅನ್ನೇ ತಗೊಳ್ಬೇಡಿ ಈಗದ ಸಿಚುವೇಶನ್. ನೀವೆಂತ ಹೇಳ್ತೀರಾ ಇದ್ರ ಬಗ್ಗೆ? PF ಅಂದ್ರೆ ಎಂತ? ಯಾರು ಪ್ರಾವಿಡೆಂಟ್ ಫಂಡ್ ನ ಮಾಡಬೇಕು? ಎಂತ ಯೂಸ್, ಬೆನಿಫಿಟ್ ಎಂತ? ಅದ್ರ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಬಿಗಿನರ್ಸಿಗೆ ಯಾವಾಗ ಅವರೊಂದು ಲಕ್ಸುರಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಏನ್ ಹೇಳ್ತೀರಾ? ವಾಟ್ ಇಸ್ ದ ಸೇಫ್ ಪ್ಲೇಸ್? EMI ಕಟ್ತಾ ಕಟ್ತಾ ಟ್ರಾಪಿಗೆ ಬಿದ್ಬಿಟ್ರೆ ಮತ್ತೆ ಅದೇ ಮೇಲಲ್ಲಿ ಅದೇ ಟ್ರ್ಯಾಪಲ್ಲಿ ಹೋಗ್ತಾ ಇರ್ತಾರೆ ಸರ್. ಸೊ ನಾನೇನು ಯೋಚನೆ ಮಾಡಿದೆ ಅಂದ್ರೆ, ನನ್ನ ಮೈಂಡ್ ಸೆಟ್ ಹೇಗಿತ್ತು ಅಂದ್ರೆ, ಇವೊಂದು ಐ ನ್ಯೂ ದಟ್ ನಂಗೆ ಬೆಂಗಳೂರಲ್ಲಿ ಒಂದು ಮನೆ ತಗೊಳ್ಬೇಕು ಆಸೆ ಇತ್ತು. ತಗೊಂಡ್ರೆ ಸೆಟಲ್. ನಾನೇನು ಯೋಚನೆ ಮಾಡಿದೆ, ನಾನು ಕೂತೆ ಆಯ್ತಾ, ಮನೆ ತಗೊಂಡ್ರೆ ಎಲ್ಲಿ ಮುಟ್ತೀನಿ ನಾನು? ಅದೇ ನಾನು ನನ್ನ ಮೇಲೆ ಇನ್ವೆಸ್ಟ್ ಮಾಡಿ ನನ್ನ ಬಿಸ್ನೆಸ್ ಅನ್ನು ಗ್ರೋ ಮಾಡಿ ನಾನು ಎಲ್ಲಿ ಮುಟ್ತೀನಿ ಅಂತ ಯೋಚನೆ ಮಾಡಿ. ನಾವೊಂದು ವಿಷಯದಲ್ಲಿ ಫೇಲ್ ಆದಾಗ ಆ ಕಡೆ ಈ ಕಡೆ ತಿರುಗಿ ಬ್ಲೇಮ್ ಮಾಡುವಕ್ಕಿಂತ ನಿಮ್ಮನ್ನೇ ನೀವು ಬ್ಲೇಮ್ ಮಾಡಿದ್ರೆ ನೀವು ಇಂಪ್ರೂವ್ ಆಗ್ತೀರಾ. ಈಗ ನಮ್ಮ ಕ್ಯಾಮ್ರಾ ಟೀಮ್ ಎಲ್ಲ ಹೋಗಿ ರಾಪ ಈಗ ಇನ್ವೆಸ್ಟ್ ಮಾಡಿ ದುಡ್ಡು ಮಾಡ್ತಾರೆ ನೋಡಿ. ಅಗಡ್ತದೆ. ಇಲ್ಲ ಬ್ರೋ, ನೀವು ಜಾಸ್ತಿ ಕೊಟ್ರೆ ಅಲ್ಲ ಮಾಡ್ಲಿಕ್ಕೆ ಆಗುದು.